ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾಡ್ತಿರೋದು ರೆಸಿಪಿ ಆಂಧ್ರ ಸ್ಪೆಷಲ್ ಆವಕಾಯಿ ಉಪ್ಪಿನಕಾಯಿ. ಕನ್ನಡ ಇದೇನಪ್ಪ ತೆಲುಗಲ್ಲಿ ಹೇಳ್ತಾ ಇದ್ದಾರೆ ಅಂತ ಅನ್ಕೊಂತೀರನೋ, ಅಂದರೆ ಕನ್ನಡದಲ್ಲಿ ಬೆಳ್ಳುಳ್ಳಿ ಮಾವಿನಕಾಯಿ ಉಪ್ಪಿನಕಾಯಿ ಅಂತ. ಆವಗಾಯಿ ಅಂತ ಅಂದರೆ ಮಾವಿನಕಾಯಿನ ಆವಗಾಯಿ ಅಂತಾರೆ. ಆವಗಾಯಿ ಉಪ್ಪಿನಕಾಯಿ ಅಂದರೆ ಒಂದು ವರ್ಷದ ಕಾಲ, ವರ್ಷ ಪೂರ್ತಿ ಯೂಸ್ ಮಾಡೋ ಅಂಥ ಉಪ್ಪಿನಕಾಯಿಗೆ ಆವಗಾಯಿ ಉಪ್ಪಿನಕಾಯಿ ಅಂತಾರೆ. ಬನ್ನಿ ಏನೇನು ಪದಾರ್ಥಗಳು ಬೇಕು ಹೇಳ್ತೀನಿ. ನಾನು 1 kg ಅಷ್ಟು ಮಾವಿನಕಾಯಿ ತಗೊಂಡು ಹೆಚ್ಚಿಟ್ಟಿದ್ದೀನಿ. ಇವಾಗ ನಾನು ಫಸ್ಟ್ನೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ಮಾವಿನಕಾಯಿ ಹೇಗೆ ತೊಳ್ಕೊಬೇಕು, ಹೇಗೆ ಹೆಚ್ಕೋಬೇಕು, ಹೇಗೆ ತೊಳ್ಕೊಂಡು ಒರೆಸ್ಕೊಂಡು ಹೆಚ್ಕೋಬೇಕು ಅಂತ ಫಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದು ನಾನು ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾ ಇರೋದು 2ನೇ ವಿಡಿಯೋ ಇದು. ನೋಡಿ, ಈ ಲೋಟದಲ್ಲಿ 6 ಲೋಟ ಮಾವಿನಕಾಯಿ ತಗೊಂಡಿದ್ದೀನಿ, ಮತ್ತು ಉಪ್ಪು ಅದೇ ಲೋಟದಲ್ಲಿ 1 ಲೋಟ ತಗೊಂಡಿದ್ದೀನಿ. ಇದೇ ಲೋಟದಿಂದ ಖಾರದ ಪುಡಿ 1 ಲೋಟ, ಮತ್ತು ಇದೇ ಲೋಟದ ಅಳತೆಗೆ ಸಾಸಿವೆ 3/4 ಲೋಟದಷ್ಟು, ಮತ್ತು ಮೆಂತ್ಯ ಅರ್ಧ ಲೋಟ, ಬೆಳ್ಳುಳ್ಳಿ ಅರ್ಧ ಲೋಟ, ಇದು ಎಣ್ಣೆ 1 ಲೋಟದಷ್ಟು ಬೇಕು. ನಾನು ಎಣ್ಣೆ ಆ ಲೋಟಕ್ಕೆ ಹಾಕ್ಕೊಂಡಿಲ್ಲ, ನಿಮ್ಗೆ ಅಳತೆ ತೋರ್ಸೋಕ್ಕೆ. ಈ ಕೊಳಗದಲ್ಲಿ ಇತ್ತು, ಕೊಳಗದಲ್ಲೇ ಇಟ್ಕೊಂಡಿದ್ದೀನಿ ನಾನು. ನೋಡಿ, ಅದಕ್ಕೆ ಆ ಉಪ್ಪಿನಕಾಯಿಗೆ ನಾನು ಹುರಿದ್ಬಿಟ್ಟು ಹಾಕಿದ್ದೆ. ಈ ಉಪ್ಪಿನಕಾಯಿಗೆ ಹಸಿದು ಹಂಗೆ ಹಾಕ್ತಾಯಿದ್ದೀನಿ. ಹಸಿದು ಹಾಕಿದ್ರೆ ಆಂಧ್ರ ಸ್ಪೆಷಲಲ್ಲಿ ಹಸಿದನ್ನ ಹಾಗೆ ಹಾಕ್ತಾರೆ, ಉರಿಯಲ್ಲ. ಹಂಗಾಗಿ ನಾನು ಸಾಸಿವೆ ಮತ್ತು ಮೆಂತ್ಯ ಅದನ್ನು ಪುಡಿ ಮಾಡ್ಕೊಬರ್ತೀನಿ. ಪುಡಿ ಮಾಡ್ಕೊಬಂದು ಹಾಕ್ಬಿಟ್ಟು ಕೈ ಆಡ್ತೀನಿ. ಮತ್ತು ಉಪ್ಪನ್ನ ನಾನು ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಉಪ್ಪನ್ನ ನಾನು ಬಿಸಿಲೇ ಇಟ್ಟು ಡ್ರೈ ಮಾಡಿದ್ದೀನಿ. ಹಂಗಾಗಿ ಉಪ್ಪನ್ನೇನು ನಾನು ಹುರ್ಕೊಳ್ಳಲ್ಲ. ಈಗ ಹಾಗೆ ಹಾಕ್ಬಿಟ್ಟು ತೋರಿಸ್ತೀನಿ ಎಲ್ಲದು. ನೋಡಿ, ಮೆಂತ್ಯ ಹಾಕ್ಕೊತಾ ಇದ್ದೀನಿ. ಮೆಂತ್ಯನ ಪುಡಿ ಮಾಡ್ಕೊಬಂದ್ಬಿಡೋಣ. ನೋಡಿ, ಮೆಂತ್ಯನ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಮೆಂತ್ಯ ಪುಡಿ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಹಾಕಿ ಸಾಸಿವೆನ ಪುಡಿ ಮಾಡ್ಕೊತಾ ಇದ್ದೀನಿ ನಾನೀಗ. ನೋಡಿ, ಸೈಡಲ್ಲೆಲ್ಲ ಮೆತ್ಕೊಂಡಿರುತ್ತೆ. ಇದನ್ನೆಲ್ಲ ಒಳಗೆ ಹಾಕ್ಬಿಟ್ಟು ಇನ್ನೊಂದ್ಸತಿ ಪುಡಿ ಮಾಡ್ಕೊಳ್ಳಿ. ನೋಡಿ, ಸೈಡಲ್ಲೆಲ್ಲ ಇರುತ್ತೆ. ಅದು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಪೂರ್ತಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ. ನೋಡಿ, ಪುಡಿ ಆಗಿದೆ. ಈಗ ನೋಡಿ, 6 ಲೋಟ ನಾನು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಅಳತೆ ತೋರಿಸಿಲ್ಲ, ನಾನು ಫಸ್ಟೇ ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. ಈ ಲೋಟದಲ್ಲಿ ನಾನು ಅದಕ್ಕೆ ಅಳತೆ ಲೋಟ ತೋರಿಸ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂತೀನಿ. ನೋಡಿ, ಸ್ವಲ್ಪ ಉಪ್ಪು ಉಳಿಸಿದ್ದೀನಿ. ನೋಡಿಬಿಟ್ಟು ಟೇಸ್ಟ್ ನೋಡಿಬಿಟ್ಟು ಮತ್ತೆ ಹಾಕೋಣ ಅಂತ. ಬೇಕು ಅಂದರೆ ತುಂಬ ಉಪ್ಪು ಜಾಸ್ತಿ ಆದರೆ ತೆಗಿಯೋಕ್ಕಾಗಲ್ಲ. ಸ್ವಲ್ಪ ಉಪ್ಪು ಕಡಿಮೆ ಆದರೆ ಮತ್ತೆ ಹಾಕ್ಕೋಬೋದು. ನೋಡಿ, ಇವಾಗ ಸಾಸಿವೆನ ಪುಡಿ ಮಾಡಿರೋದು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಮೆಂತ್ಯ ಪುಡಿ ಹಾಕ್ತಾಯಿದ್ದೀನಿ. ಸಾಸಿವೆ ಜಾಸ್ತಿ, ಮೆಂತ್ಯ ಕಡಿಮೆ. ನೋಡಿ, ಮೆಂತ್ಯ ಸಾಸಿವೆ ಪುಡಿ, ಮೆಂತ್ಯ ಪುಡಿ, ಸಾಸಿವೆ ಪುಡಿ ಮತ್ತು ಉಪ್ಪು ಇಷ್ಟನ್ನು ಹಾಕಿದ್ದೀನಿ. ಇವಾಗ ಖಾರದ ಪುಡಿ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟು ಹಾಕಿದ್ಮೇಲೆ ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಅರ್ಧ ಲೋಟದಷ್ಟು ಬೆಳ್ಳುಳ್ಳಿ ಇಟ್ಕೊಂಡಿದ್ನಲ್ಲ, ನೋಡಿ ಅಷ್ಟು ಹಾಕ್ತಾಯಿದ್ದೀನಿ. ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಇಷ್ಟೇ ಸಾಕು, ಇದಕ್ಕೆ ಇದು ಕರೆಕ್ಟ್ ಆಗುತ್ತೆ. ಇಷ್ಟು ಹಾಕ್ತಾಯಿದ್ದೀನಿ. ಇವಾಗ ಒಂದು ವಸ್ತು ಮರ್ತಿದ್ದೆ, ಸ್ಕಿಪ್ ಆಗಿತ್ತು. ಅದು ಅರಿಶಿನದ ಪುಡಿ ಹಾಕಿರಲಿಲ್ಲ, ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ. ಈಗ ನೋಡಿ, ಒಂದು ದೊಡ್ಡ ಸ್ಪೂನಷ್ಟು ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ. ಇನ್ನೊಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನೋಡಿ, 1.5 ಸ್ಪೂನಷ್ಟು ಅರಿಶಿನದ ಪುಡಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಹಾಕಿರೋದ್ರಿಂದ ಹಿಂಗು ಏನು ಬೇಡ, ಹಿಂಗು ಸ್ಕಿಪ್ ಮಾಡಿದ್ದೀನಿ. ಬೇಕು ಅನ್ನೋರು ಇಷ್ಟ ಇದ್ದವರು ಹಾಕ್ಕೋಬೋದು. ನೋಡಿ, ಇವಾಗ ಕಲಿಸ್ಕೊಳ್ಳೋಣ. ಕಲಿಸ್ಕೊಬಿಟ್ಟು ಆಮೇಲೆ ಎಣ್ಣೆ ಹಾಕಿ ಕಲಿಸೋಣ. ಸ್ಮೆಲ್ ಘಮ ಘಮ ಅಂತ ಬರ್ತಾಯಿದೆ. ನೀವು ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಶನ್ ಬರುತ್ತೆ. ಹಾಕಿದ್ರೆ ಅಂಬಿಕಾ ಕಿಚನ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಹೇಗೆ ಬಂತು ಹೇಗೆ ಬಂದಿಲ್ಲ ಅಂತ ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ. ನೋಡಿ, ಇವಾಗ 1 ಲೋಟದಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ.
ಏನು ಮೇಡಮ್ ಲೋಟದಷ್ಟು ಅಂತಂದ್ರಿ, ಅದನ್ನು ಅಳ್ತೇನೆ ತೋರಿಸ್ಲಿಲ್ಲ ಅಂತ ಅನ್ಬೋದು. ಇಲ್ಲ, ನಾನು ಒಂದು ಲೋಟದಷ್ಟು ಎಣ್ಣೆ ಅದಕ್ಕೆ ಫಸ್ಟೇ ಹಾಕ್ಕೊಂಡು ಇಟ್ಕೊಂಡಿದ್ದೆ, ಹಾಗಾಗಿ ಅಳತೆ ನಿಮ್ಗೆ ಹಂಗೆ ಹೇಳ್ತಾ ಇದ್ದೀನಿ. ನೀವು ಮಾಡುವಾಗ ಅಳತೆ ಹಾಕ್ಕೊಂಡು ಮಾಡಿ. ಪೂರ್ತಿ ಕೈ ಬಂದ್ಬಿಡ್ತೀನಿ, ಆಮೇಲೆ ಮತ್ತೆ ತೋರಿಸ್ತೀನಿ. ನೋಡಿ ಕಲಸಿದ್ದೆಲ್ಲ ಆಗಿದೆ. ಇದು ಉಪ್ಪು, ಹರಳುಪ್ಪು ಹಾಕಿರೋದ್ರಿಂದ ಇದು ಕರಗಬೇಕು. ಇದರಲ್ಲೇ ಕರಗ್ಬಿಟ್ಟು ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಬರುತ್ತೆ. ಅದನ್ನು ನಾನು ಜಾಡಿಗೆ ತುಂಬಿಬಿಟ್ಟು ತೋರಿಸ್ತೀನಿ ನಿಮಗೆ. ಇದು ನಾಳೆ ದಿವಸ ಇದು ಕರಗಿ ಮೇಲೆ ತೇಲ್ತಾ ಇರುತ್ತೆ, ಮಾರನೇ ದಿವಸ ನಿಮಗೆ ತೋರಿಸ್ತೀನಿ. ಇದೀಗ ಹಂಗೆ ಮುಚ್ಚಿಡ್ತಾ ಇದ್ದೀನಿ. ಮುಚ್ಚಿಟ್ಟು ನಾಳೆ ತೋರಿಸ್ತೀನಿ ನಿಮಗೆ ಹೇಗೆ ಬಂತು, ಹಿಂಗೆ ಮೆತ್ತಗಾಗಿದೆ ಕಾಯಿ ಅಂತ ಗೊತ್ತಾಗುತ್ತೆ ನಿಮಗೆ. ನೋಡಿ ಇಷ್ಟಿದೆಯಲ್ಲ, ಇದರಲ್ಲಿ ಇನ್ನು ಕುಗ್ಗಿರುತ್ತೆ ಕಾಯಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಒತ್ತಿ ನೋಟಿಫಿಕೇಷನ್ ಬರುತ್ತೆ. ಆದಷ್ಟು ವೀಡಿಯೋನ ಸ್ಕಿಪ್ ಮಾಡ್ದಲೇ ಫುಲ್ ವೀಡಿಯೋ ನೋಡಿ, ನಿಮಗೆ ಎಲ್ಲದು ಅರ್ಥ ಆಗುತ್ತೆ. ಸ್ಕಿಪ್ ಮಾಡಿದ್ರೆ ಏನು ಅರ್ಥ ಆಗಲ್ಲ ನಿಮಗೆ. ರೀಫೈಂಡ್ ಆಯಿಲ್ ಬಿಟ್ಟು ಕಡಲೆಕಾಯಿ ಎಣ್ಣೆನ ಮತ್ತು ಎಳ್ಳೆಣ್ಣೆ ಇದು ಎರಡೇ ಯೂಸ್ ಮಾಡಿ ಮಾವಿನಕಾಯಿ ಉಪ್ಪಿನಕಾಯಿಗೆ. ಬೇರೆ ಎಣ್ಣೆ ಹಾಕಿದ್ರೆ ಸ್ಮೆಲ್ ಆಗುತ್ತೆ, ಆಮೇಲೆ ಉಪ್ಪಿನಕಾಯಿ ಲೊಳ್ಳೆ ಬರುತ್ತೆ. ತಟ್ಟೆ ಮುಚ್ಚಿ ಇಡ್ತಾ ಇದ್ದೀನಿ. ನೋಡಿ ಉಪ್ಪಿನಕಾಯಿ ಆಗಿದೆ. ಈಗ ಕೈ ಆಡ್ತಾ ಇದ್ದಾರೆ. ಇವಾಗ 3 ದಿವಸ ಬಿಟ್ಟು ತೋರಿಸ್ತಾ ಇರೋದು ನಾನು. ಈಗ ನೋಡಿ ಇವಾಗ ಕೈ ಆಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಉಪ್ಪೆಲ್ಲ ಕರಗಿದೆ. ನೋಡಿ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡಿದೆ, ನೋಡಿ ಕಾಣಿಸ್ತಾ ಇದೆ ನಿಮಗೆ. ಮತ್ತು ಎಣ್ಣೆ ತುಂಬ ಏನಾಗಿಲ್ಲ, ಸರಿ ಇದೆ. ಇವಾಗ ಬಾಟ್ಲಿಗೆ ತುಂಬ್ಕೊತಾ ಇದ್ದೀನಿ. ನೋಡಿ ಅಳಗಿದೆ ಚೆನ್ನಾಗಿ. ಹಾವುಕಾಯಿ ಉಪ್ಪಿನಕಾಯಿ ಹೇಗೆ ಬಂದು ನೀವು ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಒತ್ತಿ ನೋಟಿಫಿಕೇಷನ್ ಬರುತ್ತೆ. ನೋಡಿ ಉಪ್ಪಿನಕಾಯಿ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ನನ್ನ ಮಗ ಕೈ ಆಡ್ತಾ ಇದ್ದಾನೆ. ನೋಡಿ ಕೈ ಆಡಪ್ಪ. ನಾನು ಫಸ್ಟೇ ಹೇಳ್ದಾಗೆ ಮುಟ್ಟು ಮೈಲಿಗೆ ಏನೋ ಆಗಬಾರ್ದು ಅಂತ ಹೇಳಿದ್ದೀನಲ್ಲ, ಹಾಗಾಗಿ ನಾನು ಮುಟ್ಟಂಗಿರಲಿಲ್ಲ. ನನ್ನ ಮಗ ಮುಟ್ಟಿ ಇದು ಮಾಡ್ತಾ ಇದ್ದಾನೆ. ಉಪ್ಪಿನಕಾಯಿ ದೇವ್ರ ಸಮಾನ ಅಂತ ಹೇಳ್ತಾರಲ್ಲ, ಹಾಗಾಗಿ ಅದನ್ನು ನಾವು ಮುಟ್ಟಂಗಿಲ್ಲ. ನಾವು ತಿನ್ನಬೇಕು ಅನ್ಸಿದ್ರೆ ಬೇರೆ ಬಾಕ್ಸಿಗೆ ಹಾಕಿ ಇಟ್ಕೊತೀವಿ. ಇಷ್ಟೊಂದು ಮಾಡಿರೋದ್ರಿಂದ ನಾವು ಅದನ್ನು ಬೇರೆ ಕಡೆ ಎತ್ತಿಟ್ಬಿಡ್ತೀವಿ. ಅದನ್ನು ನೀರು ಟಚ್ ಹಾಕೋಂಗಿಲ್ಲ, ಮತ್ತು ಮೈಲಿಗೆ ಆದಾಗ ಮುಟ್ಟಂಗೂ ಇಲ್ಲ. ಪರ್ಕೆ ತಾಕಿಸ್ಬಾರ್ದು, ಮತ್ತು ಮೈಲಿಗೆ ಆದಾಗೂ ಮುಟ್ಟಬಾರ್ದು. ನೋಡಿ ನನ್ನ ಮಗ ಹೇಗೆ ಬಂತು ಅಂತ ಹೇಳ್ತಾನೆ. ನನ್ನ ಮಗ ನನ್ನ ಮಗಳು ಇಬ್ಬರು ನಿಂತಿದ್ದಾರೆ. ಇಬ್ಬರು ಎಲ್ಲಂತೂ ಸಖತ್ತಾಗಿ ಬಂದಿದೆ. ನೀವು ಮಾಡ್ಕೊಳ್ಳಿ. ಆಮೇಲೆ ಬೆಳ್ಳುಳ್ಳಿ ಹಾಕಿರೋದು, ಬೆಳ್ಳುಳ್ಳಿ ಸ್ಮೆಲ್ಲು ಬರ್ತಾಯಿದೆ. ಆಮೇಲೆ ಮಾವಿನಕಾಯಿ ಚೆನ್ನಾಗಿದೆ. ಮಾವಿನಕಾಯಿ ಸೂಪರಾಗಿದೆ. ಉಪ್ಪಿನಕಾಯಿ ತಿಂದು ಹೇಗೆ ನೀವು ಮಾಡ್ಕೊಂಡು ಹೇಗೆ ಬಂತು ಅಂತ ತಿಂದು ನೋಡಿ ಹೇಳಿ, ಕಮೆಂಟ್ ಮಾಡಿ. ನನ್ನ ಮಗಳು ಹೇಳ್ತಾಳೆ ನೋಡಿ, ಸ್ಮೆಲ್ ಕುಡಿತಾ ಇದ್ದಾಳೆ ಅವಳು, ಸ್ಮೆಲ್ ಟೇಸ್ಟ್ ಮಾಡ್ತಾ ಇದ್ದಾಳೆ. ಹಂಗೆ ಸೂಪರ್ ಆಗಿದೆ, ಚೆನ್ನಾಗಿ ಬಂದಿದೆ. ಬೆಳ್ಳುಳ್ಳಿ ಸ್ಮೆಲ್ ಅಂತೂ ತುಂಬ ಬರ್ತಿದೆ, ಚೆನ್ನಾಗಿದೆ. ಆಂಧ್ರ ಉಪ್ಪಿನಕಾಯಿ ಇದು. ಅಂಗಡಿಯಲ್ಲಿ ಈಗ ನಾನು ನಮ್ಮಮ್ಮ ಮುಟ್ಟಂಗಿಲ್ವಲ್ಲ, ಅದಕ್ಕೋಸ್ಕರ ನಾನು ಡಬ್ಬು ಇದು ಗಾಜಿನ ಬಾಟ್ಲಿಗೆ ತುಂಬ್ತಾ ಇದ್ದೀನಿ. ತೋರಿಸ್ತೀನಿ ಬನ್ನಿ ಹೆಂಗೆ ತುಂಬೋದು. ನಿಧಾನಕ್ಕೆ ಗಾಜಿನ ಬಾಟ್ಲಿಗೆ ಹಾಕೊಳ್ಳಿ. ಗಾಜಿನ ಬಾಟ್ಲಿಗೆ ಹಾಕಿದ್ದಾರೆ. ಪ್ಲಾಸ್ಟಿಕ್ ಬಾಟ್ಲಿಗಿಂತ ಗಾಜಿನ ಬಾಟ್ಲಿಗೆ ಹಾಕೊಳ್ಳಿ, ಚೆನ್ನಾಗಿ ಬರುತ್ತೆ. ಉಪ್ಪಿನಕಾಯಿ ಜಾಸ್ತಿ ದಿನ ಇರುತ್ತೆ. ಫುಲ್ ಫಿಲ್ ಮಾಡ್ಕೊ ಬಂದ್ಬಿಡ್ತಾರೆ. ನೋಡಿ ಉಪ್ಪಿನಕಾಯಿ ಗಾಜಿನ ಬಾಟ್ಲಿಗೆ ತುಂಬಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನ್ ಬರುತ್ತೆ.